ಯಪ್ಪ ಕನಸೇನು ನಾನೆಲ್ಲನ ನಿಜವಾಗ್ಲೂ ಹಿಂಗಾಗೈತೆ ಅಂತ ಅಂದ್ಕೊಂಡಿದ್ದೆ. ಹೋಗತ್ಲಾಗ ಇದೊಳ್ಳೆ ಸಮಾಸ ಆಯ್ತಲ್ಲಪ್ಪ. ನಾನು ಇಡತ್ತಿನ ತಕನ ಕನ್ಸು ಕಂಡಿದ್ದೀನಿ. ಗಿರ್ಜಿಂಬೆ ಹೆಂಗಿದ್ದಾಳೆ ಫಸ್ಟ್ ಕೇಳ್ಕೊಂಬರ್ಬೇಕು. ಅಯ್ಯೋ ದೇವ್ರೆ, ಅವಳಿಗೆ ಹಿಂಗಾಗೈತೆ ಅಂತ ಹೇಳಿ ನಾನಂತೂ ತುಂಬ ಖುಷಿಯಾದೆ. ನನ್ನ ತಕ್ಕ ಬಂದು ಲಲಿತಮ್ಮನೂ ಭಾಗ್ಯಮ್ಮ ಇಬ್ಬರು ಹೇಳ್ದಂಗಾಯ್ತು. ಅವಳಿಗೆ ಹಿಂಗಾಗೈತೆ ಅಂತ ಹೇಳಿ ಡಾಕ್ಟ್ರು ಹೇಳ್ದಂಗಾಯ್ತು. ಸಿದ್ಲಿಂಗ ಗೊಳೋ ಅಂತ ಹೇಳಿ ಅವಳಾದಂಗಾಯ್ತು. ಏನೆಲ್ಲ ಆಯ್ತು. ಹಿಂಗೆ ಆಗಬೇಕು. ಹಿಂಗಾದ್ರೆ ಮತ್ತೆ ಅವ್ರು ಬಗ್ಗದು. ನಾವು ಕರೆದಿಡ್ಕೆ ಬತ್ತಾರೆ. ಹಿಂಗೆ ಆಗಲೇಬೇಕು ಅವ್ರಿಗೆ. ಯಾಕಮ್ಮ, ಏನಾಯಿತು? ಯಾಕೆ ನಿದ್ದೆ ಮಾಡ್ತಿದ್ದಾಳೆ ಹಿಂಗೆ ಸಡನ್ನಾಗಿ ಎದ್ದು ಕೂತ್ಕೊಂಡೆ? ನಾನು ಆವಾಗಲೇ ಮಾತಾಡ್ಸೋಣ ಅಂದ್ಕೊಂಡೆ. ನೀನು ನಿದ್ದೆ ಚೆನ್ನಾಗಿ ಮಾಡ್ತಿದ್ದಲ್ಲ, ಅದಕ್ಕೆ ಬಿಡತ್ಲಾಗೆ ಅಂತೇಳಿ ಎಬ್ಬಿಸ್ಲಿಲ್ಲ. ಅಲ್ಲ ಕಣ್ಪಪ್ಪ, ನಿಮ್ಮ ಚಿಕ್ಕಪ್ಪನೂ ಗಿರ್ಜಿಂಬೆ ಮನೆ ತಗ ಇದ್ದಾರೆ. ಮನೆ ತಗ ಇದ್ದಾರೆ ಕಣಮ್ಮ. ಅವರು ಕುತ್ಕೊಂಡು ಯಾತೋ ತಿಂತಾಯಿದ್ರು. ಯಾತ ಹಣ್ಣೆಲ್ಲ ಕೊಯ್ ಕೊಡ್ತಾ ಇತ್ತು. ಈ ಚಿಕ್ಕಪ್ಪ ತಿಂತಾಯಿದ್ರು. ಯಾಕೆ ಚೆನ್ನಾಗಿದ್ದಾರಮ್ಮ, ಒಯ್ದಾರ ಮನೆ ತಗೆ. ಅಯ್ಯೋ ದೇವ್ರೆ, ನಾನು ಇಡತ್ತಿಂತಕನ ಕನ್ಸ್ಕೊಂಡಿದ್ದೀನಿ ಹಿಂಗಾಗುತ್ತೆ ಅವ್ರಿಗೆ, ಹಿಂಗಾಗುತ್ತೆ ಅಂತ ಹೇಳಿ ಅದೇ ಮನಸ್ನಾಗ ಇಟ್ಕೊಂಡಿದ್ದೀನಿ. ಆದರೆ ಹೆಂಗಾಗ್ಬೋದು, ಅವ್ನು ಹೆಂಗೆ ಇರ್ಬೋದು ಅಂತ ಹೇಳಿ ಅದೇ ಮನಸ್ನಾಗ ಇಟ್ಕೊಂಡಿದ್ದೀನಿ. ಹಂಗೆ ಆಗೈತು ಆಗತ್ತೆ. ಹಂಗಾದ್ರೆ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅಂದ್ರೆ ಕನ್ಸು ಬಿದ್ದಿದ್ದು ನನ್ನ ನಿಜ ಆಗುತ್ತಂತೆ. ಆದರೂ ಆಗಲಿ ಹೇಳು. ಕನ್ಸ? ಏನು ಕನ್ಸು ಬಿತ್ತಮ್ಮ? ಏನು ಕನ್ಸು ಬಿತ್ತು? ಏನು ಕನ್ಸ್ಕಂಡೆ? ಏನಿಲ್ಲ ಕಣ್ಪಾಪ, ಆ ಗಿರ್ಜಿಂಬಿಗೆ ಆಬೋಷನ್ ಆಗಿತ್ತು. ನಿಮ್ಮ ಚಿಕ್ಕಪ್ಪ ಅಂಗಿಗಳು ತೋಳನ ಆಸ್ಪತ್ರೆಗೆ ಅಮ್ಮಂಗಾತು. ಯಾಕೆ ವಾಟ್ ನಾವು ಅಂತ ಬಿಡ್ಕೊಂಬಳು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಹಂಗಾತು ಅಂತ ಹೇಳಿ ಡಾಕ್ಟ್ರ್ ಹೇಳಿರು. ಅದಕ್ಕೆ ನಿಮ್ಮ ಚಿಕ್ಕಪ್ಪ ಹಳಾನು ಆ ಥರ ಕನ್ಸು ಬಿದ್ದಿತ್ತು. ಅದಕ್ಕೇನೆ ಹಂಗಾದ್ರೆ ಬುಕ್ತಾರವ್ರು. ಹಂಗಾದ್ರೆ ನಿಮ್ಮತಿ ಸುಮ್ಮನೆ ಇರೋದು. ಹಂಗಾಗಬೇಕು. ಹಂಗಾದ್ರೆ ನಾವು ಹೇಳ್ದಂಗೆ ಕೇಳ್ತಾರವ್ರು. ಅವಾಗ ಊರೆಲ್ಲನ ನೋಡಪ್ಪ ಅವ್ರಿಗೊಂದು ಬೋರ್ ಪಾಯಿಂಟ್ ಮಾಡಿಕೊಡ್ಲಿಲ್ಲ ಅವ್ರ ಅಣ್ಣಯ್ಯರಿಗೆ. ನೋಡು ಅಕ್ಕೆ ಹಿಂಗೆ ಆತು ಅಂತೇಳಿ ಊರೆಲ್ಲ ಮಾತಾಡಂಗಾತು. ಊರಾಗೆಲ್ಲ ಹಂಗೆ ಅಂಬೋರು. ಊರಾಗೆಲ್ಲ ಅವನ್ನ ನೋಡಿ ಖುಷಿ ಪಡೋರು. ನೋಡು ಬೋಲ್ ಮ್ಯಾರಿತಿದ್ದ. ಒಂದೊಂದ್ಸತಿ ಹೋದ್ರೆ 5,000 10,000 ದೊಡ್ಕಂಬರನು. ನೋಡು ಅಕ್ಕಿವ ಸರಿಯಾಗಿ ಆತು ಅಂತೇಳಿ ಊರಾಗೆಲ್ಲ ಆಡ್ಕೊಂಬರು. ಹಂಗಾಗಿತ್ತು. ಹಂಗೆ ಕನ್ಸು ಬಿದ್ದಿತ್ತು ಪಾಪ ನನಗೆ. ಸಖತ್ತ ನಿದ್ದೆ ಮಾಡ್ದಮ್ಮ. ಆವಾಗಲೇ ಬೇರೆ ಬಂದಿದ್ದೆ. ನೀನು ಯಾಕನ ಎದ್ದಳ್ಳಿಲ್ಲ ಮನಿಕೊಂಡಿದ್ದೆ ಬಿಗಿಯಾಗಿ. ಯಾಕೆ ಹಿಂಗೆ ಸಖತ್ತ ಮನೆಗಿದ್ಯಾಕೆ ಸ್ಯಾನಕ್ಕಿಲ್ವಿ? ಎದ್ದಳ್ತಿದ್ದೆ ನಾನಿಲ್ಲೋಡು. ಯಾರನ್ನ ಎಬ್ರಿಸ್ತಿಲ್ಲ. ನಾನು ಹೆಂಗೆಂಗೋ ಕನ್ಸ್ಕೊಂಡೀನಿ. ಅದಾದ್ರೆ ಸಾಕಪ್ಪ ಅನ್ಕೊಂಡೀನಿ. ಹಂಗಾಗುತ್ತೋ ಬಿಡುತ್ತಮ್ಮ. ನನಗಂತೂ ಕನಸ್ನಾಗೆ ಆಗಬಾರದ್ದಾತ್ ಕಣಿ. ಹೌದೇ? ಏನತ್ತಯ್ಯ ಅಂಥದ್ದು? ಏನಾಯ್ತು? ನನಗೆ ಗಿರ್ಜಿಮಿಗೆ ಇಕ್ಕಿದ್ದಂಗೆ ಒಟ್ಟನ ಬಂದು ಅಬಶನಾಗಿರೋ ಥರನ ನನಗೆ ಕನ್ಸು ಬಿದ್ದಿತ್ತು. ಅದಕ್ಕೇ ಊರಾಗೆಲ್ಲನ ಬಂದು ಅಯ್ಯೋ ನೋಡು ನಿಮ್ಗೊಂದು ಬೋರ್ ಪಾಯಿಂಟ್ ಮಾಡಿಕೊಡು ಅಂದರೆ ಮಾಡಿಕೊಡ್ಲಿಲ್ಲ ಅಣ್ಣಯ್ಯರಿಗೆ. ಅದಕ್ಕೆಗೆ ನಿಮ್ಮ ಮನೆಗೇನೆ ತಿಂದು ಉಂಡ ನಿಮ್ಮ ಮನೆಗೆ ದ್ರೋಹ ಮಾಡ್ದ. ಅದಕ್ಕೆ ಅವನಿಗೆ ಸರಿಯಾಗಿ ಆಗೈತೆ ಅಂತೇಳಿ ಊರಾಗೆಲ್ಲ ಆಡ್ಕೊಂಬರಂತೆ. ಹಂಗೆ ಕನ್ಸು ಬಿದ್ದಿತ್ತು. ಅದಕ್ಕೆ ನನಗೆ ಚೆಂದಾಗಿ ನಿದ್ದು ಬಂದುಬಿಟ್ಟೈತೆ. ಹಂಗೆ ಒಂದು ಕಡೆ ಇದ್ನೆಲ್ಲನ ಅದು ಹಂಗೆ ಕನ್ಸು ಬಿದ್ದಂಗಾಗಿತ್ತು. ನೀನೇ ಬಂದು ಅಂತ ಹೇಳ್ದಾಳು. ಯಾರೋ ಮಾತಾಡ್ತಿದ್ರು ಕಣ ರಜಮ್ಮ ಅಂತ ಹೇಳಿ ನೀನೇ ನನಗೆ ಹೇಳ್ದಂಗಾತು. ಹಿಂಗೆ ಆತ್ ಕಣೆ ಅಂತ ಹೇಳಿ ನೀನೇ ಹೇಳ್ದಂಗೆ ಆತ್ ಕಣಲ್ಲ ತಕಯ್ಯ. ನೀನೇ ಬಂದು ನನ್ನ ಕೇಳ್ದಂಗಾತು. ಹೌದೇನೆ, ಗನ್ವಾಗ ಇದ್ರೆ ಗಂಡ ಹೆಂಗೆ ಇಬ್ಬರಳು ಗನ್ವಾ ಹೊರ ಕುಕ್ಕಂಡು ಹಣ್ಣು ತಿನ್ಕೊಂಡು ಮಾತಾಡ್ತಾ ನಗ್ತಾ ನಲಿತಾ ಕುಕ್ಕಂಡಿದ್ದು. ಗನ್ವಾಗ ಇದ್ದಾರೆ, ಅವ್ರಿಗೇನು ಆಗಿಲ್ಲ. ಗನ್ವಾಗ ಹೌದೇನು ಹೋಗತ್ತೆ. ನಾನೆಲ್ಲ ಕನ್ಸ್ಕೊಂಡೆ ನಮ್ಮ ಹುಡುಗಿ ಎಬ್ರಿಸಿಲ್ಲ. ಅಲ್ಲ ನಿಜ ಆಗುತ್ತಂತಲ್ವೇ ನನ್ನ ಕನಸು ಬಿದ್ದಿರೋದು. ಆಗ್ಲತ್ತಲ್ಲ ನಿಜ ಆಗುತ್ತೆ. ಆಗ್ಲತ್ತನ ಬಿದ್ದಿರೋ ಕನಸು ನಿಜ ಹಾಗೆ ಆಗುತ್ತೆ. ಸುಮ್ಮನೆ ನೀನು ತಲೆ ಕೆಡಿಸ್ಕೋಬೇಡ. ಅವಳಿಗೆ ಓಟೋನು ರೊಕ್ತಿಲ್ವಲ್ಲ, ಅದಕ್ಕೆ ಆಗುತ್ತಾ ಬಸನ್ನು ಸುಮ್ಮನಿರು. ಅದೇನೇನೇನು ಅವಳಿಗೆ ನೀನು ಅಲ್ಲಿ ಒಂದು 5-6 ತಿಂಗಳಾಗಿಲ್ಲ. ಇವಾಗಿನ 2-3 ತಿಂಗಳಾಗೈತಿ ಅವಳಿಗೆ. ಅದೆಲ್ಲನ ಆಗಲ್ಲ ಕಣ. ಸುಮ್ಮನೇನೆ ನಿನ್ಗೆ ಆಗ್ಲತ್ತನ ಕನಸು ಬಿದ್ದೈತೆ ಅಂದರೆ ಅದು ನಿಜ ಹಾಗೆ ಆಗುತ್ತೆ. ಸುಮ್ಕಿರು. ಡಾಕ್ಟ್ರನು ಹಂಗೆ ಹೇಳ್ದಂಗಾತು. ಗೊತ್ತಿಲ್ಲ ಅದಕ್ಕೆ ಹಿಂಗಾಗೈತೆ ಅಂತೇಳಿ ಡಾಕ್ಟ್ರನು ಹಂಗೆ ಹೇಳ್ದಂಗಾತು ಕಣೆ ನನಗೆಲ್ಲ ತಮ್ಮ. ಹಂಗಾದ್ರೆ ಸಾಕಾಯ್ತು. ಹಂಗಾದ್ರೆ ಮತ್ತೆ ನನ್ನ ಮಗ ಬಗ್ಗದು. ಹೋಗ ಈಗ ದುಡ್ಕೊಂಬಂದಿರೋ ದುಡ್ಡೆಲ್ಲನ ಈಕ್ ಬರಲಿ ಗೊತ್ತಾಗುತ್ತೆ. ಈಕ್ ಬರಬೇಕು ಆವಾಗಲೇ ಮತ್ತೆ ಅವ್ನು ಬಗ್ಗದು. ಈಗ ಒಂದು ತಡೆಗೆ ಹಿಂಗೆ ಹೋಗಿ 5,000 ತತ್ತಾನಲ್ಲ, ಯಾರ್ದಾನ ಒಂದು ಬೋರ್ ಪಾಯಿಂಟ್ ಮಾಡಿ ಒಂದು 5,000 ದುಡ್ಕೊಬತ್ತಾನಲ್ಲ, ಅದಕ್ಕೇ ಜಂಬ ಮಾಡ್ತಾಯಿದ್ದಾನೆ. ಜಂಬ ಮಾಡ್ತಾಯಿದ್ದಾನೆ. ಅವನಿಗೆ ಸರಿಯಾದೊಂದು ಬಿಗ್ಗದ್ದೊಂದು ಬಡಿಬೇಕು. ಬಡ್ದಾಗಲೇ ಮತ್ತೆ ದುಡ್ಡು ಬಂದರೆ ಅಂತ ಅಹಂಕಾರ ಬರೋದು. ದುಡ್ಡಿಲ್ಲ ಅಂದರೆ ಮನುಷ್ಯ ಬುದ್ಧಿ ಕಲಿಯೋದು. ಮೆತ್ತಗಾಗೋದು ನಿಮ್ಗಾಗೋದೆಲ್ಲ ದುಡ್ಡಿಂದಲೇ ಅಂತೆ. ಮತ್ತೆ ಸುಮ್ಮನೆ ಹಾಗೆ ಆಗುತ್ತೆ. ಆಗ್ಲತ್ನ ಕನ್ಸ್ಕೊಂಡಿದ್ದೀಯ ಅಂದಮೇಲೆ ಹಾಗೆ ಆಗುತ್ತೆ. ಸುಮ್ಮನಿರಮ್ಮ. ಏನು ಕನ್ಸ್ಕೊಂಡಮ್ಮ? ನಿನ್ನ ಕನ್ಸ್ಕೊಂಡಿದ್ದು ಹಾಗೆ ಆಗುತ್ತೆ. ಸುಮ್ಮನೆ ನಾನು ಹೇಳಿದ್ದೀನಿ ಅಂದಮೇಲೆ ಹಾಗೆ ಆಗುತ್ತೆ. ನಾನು ಬಂದು ಹೇಳ್ದಂಗತ್ತೆ ನಿನಗೆ. ಅದೇ ನಾನು ಹಿಂಗೆ ಬರ್ತಿರ್ತೀನಲ್ಲ, ಅದಕ್ಕೆ ನಾನು ಬಂದು ಹೇಳ್ದಂಗೆ ಆಯ್ತಲ್ವಿ.
ಮತ್ತೆ ನಾನು ಕೂಕೊಂಡಿದ್ನ ನಾನು ಇನ್ನು ಕೂಕೊಂಡಿರ್ಲಿಲ್ಲ ಒಳಗೇನೋ ಮಾಡ್ತಿದ್ದೆ ಬಂದು ರಜಮ್ಮ ಅಂತ ಮಾತಾಡಿಸ್ದಂಗತ್ತು ಯಾಕತ್ತು ಅಂತ ಹೊರಗೆ ಬಂದೆ ಬಂದು ಯಾಕೆ ಅಂತ ಕೇಳಿದಾಗ ಅವಾಗ ನೀನೇ ಹೇಳಿದ್ದು ಯಾರ ಮಾತಾಡ್ತಿದ್ರು ಹಿಂಗಾಗೈತೆ ಅಂತ ಹೇಳಿ ನೀನೇ ಹೇಳಿದ್ದು ನನಗೆ ಅವಾಗ ಗೊತ್ತಾಯ್ತು ಗಿರ್ಜಿಂಬಿಗೆ ಹಿಂಗಬ್ಬ ಚೆನ್ನಾಗೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೀನು ಹೇಳ್ದಾಗಲೇ ಗೊತ್ತಾಗಿದ್ದು ಆವಾಗ ಹಂಗೆ ಅಂದ್ಕೊಂಡೆ ಅಯ್ಯೋ ದೇವ್ರೆ ಬಿಡತ್ತ ಆಗಿದ್ದೆ ಒಳ್ಳೆ ಕೆಲಸ ಆಯ್ತು ನೋಡು ದೇವ್ರ ಮನ್ಸರಿ ಯಾಕೆ ಮಾಡ್ದ ಅಂತ ಹೇಳಿ ನನಗಂತೂ ಖುಷಿ ಆಗ್ಬಿಡ್ತು ಅವಾಗ ಅಯ್ಯೋ ನಾನು ಯೋಡು ಸಂತೋಷಪಟ್ಟೆ ಹಂಗೆ ಆಗ್ಬಿಟ್ರೆ ಈಗಲೂ ನಾಟೇ ಸಂತೋಷಪಡ್ತೀನಮ್ಮ ಅವನು ಬೋಲ್ ಮೇರಿತಾ ಇದ್ದಾನೆ ನಾವು ಎಷ್ಟು ಕೇಳ್ಕೊಂಡ್ರು ಒಂದು ಏಟನ ಜುಮ್ಮಂಬಲ್ಲ ಕಣೆಯ ನಮಗಂತೂ ಸಾಕಾಗೈತಿ ಒಂದೇಟು ನಮ್ಮ ಹುಡುಗರ ಮಕ್ಕನ ನೋಡಿ ನಮ್ಮ ಹುಡುಗರು ಯೋಟ್ ಆಸೆ ಪಡ್ತಾರೆ ಸುಮ್ಕೆ ನೀನು ತಲೆ ಕೆಡಿಸ್ಕೊಬೇಡ ನಾವಿದ್ದಂಗೆ ನೀನು ಯಾಕೆ ತಲೆ ಕೆಡಿಸ್ಕೊಂಬತ್ತೆ ಮಾಡಲಿಲ್ಲ ಅಂದರೆ ಹಾಳಾಗಿ ಹೋಗ್ಲೇಳು ಹಂಗೇನೆ ಸಾಕು ನಾವೇನೇ ಚೆನ್ನಾಗಿ ದುಡಿತೀವಿ ಯಾವ ಹೊಲ್ದಾಗ ಬೇಡ ಯಾವ ಮನೆ ಉಳಿದು ಬೇಡ ಏನು ಬೇಡ ಸುಮ್ಮನಿರು ಹೋದ್ರು ಹೋಗುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಯಾರ ನನ್ನ ಅಕ್ಕರು ಇವಾಗ ಯಾರ ನನ್ನ ಅಕ್ಕ ಕಣಪ್ಪ ಅಕ್ಕೇನಿ ಹೇಳಿದೀನಿ ಅಲ್ಲಿ ಹೋಗಿ ನಿಮ್ಮ ಮಾಮನ್ ತಕ ಹೋಗಿ ಅಲ್ಲಿಂದನೇ ತಗೊಂಬಂದು ಟ್ಯಾಂಕರಾಗ ಹೊಡೀರಿ ಕೈಗೆ ಬಂದಿರೋ ತೋಟನ ಯಾರ ಕಳ್ಕೊಂಬಕ್ಕ ಹೌದು ವಯಸ್ಸಿಗೆ ಬಂದಿರೋ ಮಕ್ಳನ್ನ ಕಳ್ಕೊಂಡಾಗಿ ನೀನು ತೋಟ ಬಂದೈತಿ ತೋಟ ಬಂದಿರೋದನ್ನ ಕಳ್ಕೊಂಡ್ರೆ ಯಾರ ಏನಂತಾರೆ ಒಂದು ಬೋರ್ ಪಾಯಿಂಟ್ ಮಾಡಿಕೊಟ್ರಿ ಸಾವ್ಕಂತಾನೇನಿಲ್ಲ ತಮ್ಮ ನೋಡಿ ಹೆಂಗಿದ್ದು ಮಾಡ್ತಾನೆ ನಮ್ಮ ಮೇಲೆ ಯಾರನ್ನ ಅಲ್ಲಿ ಸುಮ್ಕಿರ ಮಾತ ಹೋದ್ರೆ ಹೋಗ್ತೈತತ್ತ ನೀನು ತಲೆ ಕೆಡ್ಸ್ಕೊಂಡು ಅವ್ರನ್ನ ಹೆಂಗೆ ಕೇಳೋದು ಅಯ್ಯ ಚಿಕ್ಕಪ್ಪನಿಗೆ ಭಾರಿ ದೌಲತ್ತು ಬಂದುಬಿಟ್ಟೈತಿ ಮೊದ್ಲಿನ ಥರ ಇಲ್ಲ ನೀನು ಮಾಡಿಕ್ಕಿರೋದು ಉಂಡು ಭಾಳ ಜಂಬ ಬಂದುಬಿಟ್ಟೈತಿ ಆ ಚಿಕ್ಕಪ್ಪನಿಗೆ ನೀನು ತಲೆ ಕೆಡಿಸ್ಕೊಬೇಡ ಸುಮ್ಮನಿರು ಮತ್ತೆ ನಾವು ಮಾಡಿಕೆ ಮತ್ತೆ ಹಿಂಗಾಗಿರೋದು ತಕ ಹಂಗಾದ್ರೆ ಬಗ್ತಾನೆ ಆಗ್ಲತ್ನಾಗ ಕನ್ಸ್ಬಿದ್ದಿರೋದು ನಿಜ ಹಾಗೇ ಆಗುತ್ತಂತೆ ಆದಾಗ ಬಗ್ತಂತಾಡ ಅವನೆಲ್ಲಾನ ಆದಾಗ ಹೇಳ್ದಂಗೆ ಕೇಳ್ತಾನೆ ಆಗಲಿ ಹಂಗಾಗುತ್ತೆ ನೋಡು ಏನೊಂದಿದ್ಲು ಅವನು ಮತ್ತೆ ಹಾಗೆ ಆಗುತ್ತೆ ಗೊತ್ತಾಗುತ್ತೆ ನಡೆಯೋದಲ್ಲಿ ನೋಡೋಣ ನನಗೆ ಯಾಕೋ ಒಂಥರ ನನ್ಮಾದಂಗೆ ಔಟ್ ಅದೊಂಥರ ಏನು ನಿಜವಾಗ್ಲೂ ನಡೆದೈತೇನಪ್ಪ ಅಮ್ಮಂಗೆ ಆಗ್ಬಿಡ್ತು ಹೋಗತ್ತ ನನಗಂತೂ ಹೋಗಿ ನೀವನ್ನ ಎಬ್ಬರಿಸಿಲ್ಲ ಬಿಡಮ್ಮ ಒಳ್ಳೆ ಕನ್ಸು ಕಂಡಿದೀಯಾ ಅವ್ರಿಗೆ ಕೆಟ್ಟದ್ದಾಗದ ಅವ್ರಿಗೇನು ಒಳ್ಳೇದಾಗದೇನು ಕಂಡಿಲ್ವಲ್ಲ ಅವ್ರಿಗೆ ಕೆಟ್ಟದ್ದಾಗದೆ ಕನ್ಸು ಕಂಡಿರೋದು ಬಿಡು ಇವಾಗ ನಿಂಗೇನೇನು ಇನ್ನು ಅವ್ರು ಕೆಟ್ಟದ್ದೇ ಆಗ್ತಾನೆ ಏನು ಒಳ್ಳೇದೇನು ಆಗಿಲ್ಲ ತಾನೆ ಇಲ್ಲ ಅವನಳಾನು ಅವಳು ಅವ್ರ ಅಮ್ಮನೂ ಬಂದಿದ್ಲು ಅವ್ರ ಅಣ್ಣ ಯಾವಾಗ ಬಂದಿದ್ದ ಇವನು ಹೋಗಿದ್ದ ಇವನು ಕಿಟ್ಟಪ್ಪರ ಕಾಣ ಹೋಗಿದ್ದ ಅದು ಒಂದಿ ಕುನ್ನಿ ಅಂತಾನು ಅವನು ಬೇರೆ ಹೋಗಿದ್ದ ವೇದು ಅವನು ಎಲ್ಲಾನ ಹೇಳಾನು ನಾನೇ ಇದ್ನಿ ಅಂತ ಹೇಳಿ ಹಂಗೆ ಒಟ್ಟು ಕನ್ಸ್ಬಿದ್ದಿತ್ತಪ್ಪ ಒಟ್ಟು ಯಾತದ ಖುಷಿ ಪಡಮ್ಮ ಖುಷಿ ಪಡು ಒಳ್ಳೆ ಕನ್ಸು ಬಿದ್ದೈತೆ ಖುಷಿಯಾಗ ಅಂತ ಕನ್ಸು ಬಿದ್ದೈತೆ ಅಂತೇಳಿ ಖುಷಿ ಪಡು ಹಂಗಾದ್ರೆ ಮಾತ್ರ ತುಂಬ ಖುಷಿ ಆಗುತ್ತೆ ನನಗಂತೂ ನನ್ನ ಕನಸಲ್ಲಿ ಏನೇನೋ ಕನ್ಸು ಬಿದ್ದಿತ್ತು ಗೆಜ್ಜಿಮ್ಮಿಗೆ ಆಭೂಷಣ ಆಗೈತೆ ಅಂಬ ಥರ ಕನ್ಸು ಬಿದ್ದಿತ್ತು ನಿಜವಾಗ್ಲೂ ಹಂಗಾದ್ರೆ ಮಾತ್ರ ನನಗೆ ತುಂಬ ಖುಷಿ ಆಗುತ್ತೆ ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು